ಎಲ್ಲರಿಗೂ ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ನಮ್ಮ ಗಾರ್ಡನ್ನಲ್ಲಿ ಅರಳಿರುವ ಗಾರ್ಡನ್ನ ಸೌಂದರ್ಯವನ್ನು ಹೆಚ್ಚಿಸುತ್ತಿರುವ ಬ್ಲೀಡಿಂಗ್ ಹಾರ್ಟ್ ಎಂಬ ಹೂವಿನ ಗಿಡದ ಬಗ್ಗೆ ತಿಳಿಸಲಿದ್ದೇನೆ. ಇನ್ನೇನು ಮಳೆಗಾಲ ಹೋಗಿ ಚಳಿಗಾಲ ಆರಂಭವಾಗುತ್ತದೆ. ಚಳಿಗಾಲದಲ್ಲಿ ನಿಮ್ಮ ಗಾರ್ಡನ್ ಸುಂದರ ಹೂಗಳಿಂದ ಕಂಗೊಳಿಸಬೇಕೆಂದು ನೀವು ಬಯಸಿದ್ದರೆ ನರ್ಸರಿಯಲ್ಲಿ ಸುಲಭವಾಗಿ ಸಿಗುವಂತಹ ಈ ಬ್ಲೀಡಿಂಗ್ ಹಾರ್ಟ್ ಗಿಡವನ್ನು ನೀವು ಈಗ ತಂದು ನೆಡಬಹುದು. ವೀಕ್ಷಕರೇ, ಬ್ಲೀಡಿಂಗ್ ಹಾರ್ಟ್ ಒಂದು ಚಳಿಗಾಲದ ಹೂ. ಕೆಂಪು ಹೃದಯದ ಪುಷ್ಪ ಅಂತಾನೂ ಇದನ್ನು ಕರೆಯುತ್ತಾರೆ. ಈ ಗಿಡ ತನ್ನ ಹೃದಯಾಕಾರದ ಹೂಗಳಿಂದಲೇ ಜನಪ್ರಿಯವಾಗಿದೆ. ಈ ಸಸ್ಯವು ಮೊದಲಿಗೆ ಏಷ್ಯಾದ ಪೂರ್ವ ಭಾಗದಲ್ಲಿ, ವಿಶೇಷವಾಗಿ ಚೀನಾ, ಜಪಾನ್ನಂತಹ ಪ್ರದೇಶದಲ್ಲಿ ಕಂಡುಬಂದಿತ್ತು. ನಂತರ ಇತರ ದೇಶಗಳಿಗೆ ವಿಸ್ತರಿಸಿತು. ತನ್ನ ಆಕರ್ಷಕ ಹೂಗಳಿಂದಾಗಿ ಇದು ಉದ್ಯಾನವನಗಳಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಈ ಸಸ್ಯವು ಹೆಚ್ಚಾಗಿ 50ರಿಂದ 60 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ. ಬ್ಲೀಡಿಂಗ್ ಹಾರ್ಟ್ ಗಿಡದ ಹೃದಯಾಕಾರದ ಪುಷ್ಪಗಳು ಬಿಳಿ ಅಥವಾ ಗುಲಾಬಿ ಬಣ್ಣದಿಂದ ಕಂಗೊಳಿಸುತ್ತವೆ. ನೀವೀಗ ನೋಡುತ್ತಿರುವುದು ನಮ್ಮ ಮನೆಯಲ್ಲಿ ಅರಳಿದ ಬ್ಲೀಡಿಂಗ್ ಹಾರ್ಟ್ನ ಗಿಡ. ಗುಲಾಬಿ ಬಣ್ಣದ ಹೂಗಳಿಂದ ಇದು ಕಂಗೊಳಿಸುತ್ತಿದೆ. ಗೊಂಚಲಾಗಿ ಗಿಡದ ತುದಿಯಲ್ಲಿ ಹೂಗಳು ಅರಳಿವೆ. ಗಿಡವು ತುಂಬ ಉದ್ದವಾಗಿ ಬಳ್ಳಿ ಥರ ಬೆಳೆಯುತ್ತದೆ. ಈ ಗಿಡವನ್ನು ನೀವು ಬೇಕಾದರೆ ಕಂಬಗಳಿಗೆ ಹಬ್ಬಿಸಬಹುದು. ಆರೈಕೆ ಕಡಿಮೆ ಇರುವ ಗಿಡ ಇದು. ಹಾಗಾಗಿ ಸುಲಭವಾಗಿ ಈ ಗಿಡವನ್ನು ನೀವು ಬೆಳೆಸಬಹುದು. ಸೂರ್ಯನ ಬೆಳಕು ನೇರವಾಗಿ ಅಲ್ಲದಿದ್ದರೂ ಕಡಿಮೆ ಬೆಳಕಿನಲ್ಲಿ ಕೂಡ ನೀವು ಇದನ್ನು ಸುಲಭವಾಗಿ ಬೆಳೆಯಬಹುದು. ಚಾನಲನ್ನು ಮೊದಲ ಬಾರಿ ವೀಕ್ಷಿಸುತ್ತಿರುವವರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಗಾರ್ಡನಿಂಗ್ಗೆ ಸಂಬಂಧಿಸಿದ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಈಗ ನೀವು ನೋಡುತ್ತಿರುವುದು ಗಿಡದ ಮೊಗ್ಗುಗಳು. ಇವೆಲ್ಲ ಅರಳಿದ ಹೂಗಳು. ಮೊಗ್ಗುಗಳು ಗಿಡದ ತುಂಬ ಇವೆ. ಇವೆಲ್ಲ ಅರಳಿ ಬಾಡಿ ಹೋದಂತಹ ಹೂಗಳು. ಇವುಗಳ ಮಧ್ಯೆ ಇರುವ ಹೃದಯಾಕಾರದ ಹೂಗಳು ಈಗ ಉದುರಿವೆ. ಇನ್ನೂ ಬಾಡಿದರೆ ಈ ರೀತಿ ಕಾಣುತ್ತದೆ. ಇವುಗಳ ಒಳಗೆ ನೀವು ಗಿಡದ ಬೀಜಗಳನ್ನು ನೋಡಬಹುದು. ಇಲ್ಲಿ ಗೊಂಚಲಾಗಿ ಅರಳಿದ ಹೂಗಳನ್ನು ನೋಡುತ್ತಿದ್ದೀರಾ? ಒಂದು ಹೂವನ್ನು ನಾನು ಈಗ ತೆಗೆಯುತ್ತಿದ್ದೇನೆ. ಹೃದಯಾಕಾರದ ಹೂವಿನ ಮಧ್ಯೆ ರಕ್ತ ಚಿಮ್ಮಿದ ಹಾಗೆ ಕಾಣಿಸುವುದರಿಂದ ಇದಕ್ಕೆ ಬ್ಲೀಡಿಂಗ್ ಹಾರ್ಟ್ ಎಂಬ ಹೆಸರು ಬಂದಿದೆ. ನೀವೀಗ ನೋಡುತ್ತಿರುವುದು ನಾನು ಪಾಟ್ನಲ್ಲಿ ಬೆಳೆಸಿದ ಬಿಳಿ ಬ್ಲೀಡಿಂಗ್ ಹಾರ್ಟ್ನ ಗಿಡ. ಹೋದ ವರ್ಷ ಅಕ್ಟೋಬರ್ ನವೆಂಬರ್ನಲ್ಲಿ ತುಂಬ ಹೂ ಬಿಟ್ಟಾಗ ತೆಗೆದಂತಹ ವಿಡಿಯೋ ಇದು. ನಂತರ ಕಡು ಬೇಸಿಗೆಯಲ್ಲಿ ಗಿಡದ ಎಲೆಗಳು ಉದುರಿ ಇಲ್ಲಿಯವರೆಗೆ ಗಿಡ ಕಡ್ಡಿ ಥರ ಇತ್ತು. ಈಗ ಅದರಲ್ಲಿ ಸಣ್ಣ ಎಲೆಗಳು ಮೂಡುತ್ತಿವೆ. ಎಲೆಗಳು ಉದುರಿದರೂ ಗಿಡವು ಸಾಯುವುದಿಲ್ಲ. ಅದರ ಬೆಳವಣಿಗೆಯ ಕಾಲ ಬಂದಾಗ ಪುನಃ ಚಿಗುರಿ ಹೂ ಕೊಡುತ್ತದೆ. ವೀಕ್ಷಕರೇ, ತುಳಸಿ ಗಿಡದ ಬೀಜ ಹೇಗೆ ಬಿದ್ದರೆ ಎಲ್ಲ ಕಡೆ ಗಿಡ ಆಗುತ್ತೋ ಅದೇ ಥರ ಬ್ಲೀಡಿಂಗ್ ಹಾರ್ಟ್ನ ಬೀಜಗಳು ಬಿದ್ದರೂ ಗಿಡಗಳು ಉತ್ಪತ್ತಿಯಾಗುತ್ತವೆ. ನೀವೀಗ ನೋಡ್ತಿದ್ದೀರಾ, ಇದು ಗೆಲ್ಲು ಎಷ್ಟು ಉದ್ದವಾಗಿ ಬೆಳೆದಿದೆ. ನಾನೀಗ ಕೈಯಲ್ಲಿ ಹಿಡಿದುಕೊಂಡಂತಹ ಗಿಡವು ಆ ಹಿಂದಿನ ಗಿಡದ ಬೀಜ ಬಿದ್ದಾದಂಥದ್ದು. ಇವೆಲ್ಲ ಬ್ಲೀಡಿಂಗ್ ಹಾರ್ಟ್ನ ಒಣಗಿದ ಹೂಗಳು. ಬಾಡಿದ ಹೂಗಳು ಕಂದು ಬಣ್ಣಕ್ಕೆ ತಿರುಗಿದಾಗ ಅವುಗಳಲ್ಲಿ ಬೀಜಗಳಾಗುತ್ತವೆ. ನಾನೀಗ ಅದರೊಳಗಿರುವ ಬೀಜ ತೆಗೆಯುತ್ತಿದ್ದೇನೆ. ಕಪ್ಪು ಬಣ್ಣದ ಬೀಜಗಳು ಇವುಗಳ ಒಳಗೆ ಇರುತ್ತವೆ. ಕಪ್ಪು ಬಣ್ಣದ ಬೀಜವನ್ನು ನೀವೀಗ ನೋಡ್ತಿದ್ದೀರಾ. ವೀಕ್ಷಕರೇ, ಕಟ್ಟಿಂಗ್ನಿಂದ ಬ್ಲೀಡಿಂಗ್ ಹಾರ್ಟ್ನ ಗಿಡವನ್ನು ನಾವು ಸುಲಭವಾಗಿ ಬೆಳೆಸ್ಬೋದು. ನೆಡುವಾಗ ಒಂದೆರಡು ಎಲೆ ಇಟ್ಟುಕೊಂಡು ಬೇಡದ ಎಲೆಗಳನ್ನು ತೆಗೆದು ನೀರು ಚೆನ್ನಾಗಿ ಹರಿದು ಹೋಗುವಂತಹ ಮಣ್ಣಿನಲ್ಲಿ ಹಾಕಿ ಗಿಡವನ್ನು ಬೆಳೆಸಬಹುದು. ಪಾಟ್ ಹಾಗೂ ನೆಲದಲ್ಲಿ ಸುಲಭವಾಗಿ ಬೆಳೆಸಬಹುದಾದಂತಹ ಗಿಡ ಇದಾಗಿದೆ. ನೀವೀಗ ನೋಡುತ್ತಿರುವಂತಹ ಗಿಡವನ್ನು ನಾನು ಗೆಲ್ಲಿನಿಂದ ಬೆಳೆಸಿದ್ದು.
ಇದರಲ್ಲೀಗ ಹೂ ಬರ್ತಾ ಇದೆ. ಕಟ್ಟಿಂಗ್ನಿಂದ ಬ್ಲೀಡಿಂಗ್ ಹಾರ್ಟ್ನ ಗಿಡವನ್ನು ನಾವು ಸುಲಭವಾಗಿ ಬೆಳೆಸಬಹುದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.